ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಕೆ ಸ್ನೇಹಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಬೆಂಗಳೂರಿಂದ 88 ಕಿಲೋಮೀಟರ್ ದೂರದಲ್ಲಿರೋ ಕ್ಯಾಮೇನಹಳ್ಳಿ ಕಮನೀಯ ಕ್ಷೇತ್ರದ ಆಂಜನೇಯ ಸ್ವಾಮಿ ದರ್ಶನ ಪಡೆಯೋದಕ್ಕೆ. ಈ ದೇವಸ್ಥಾನ ಬಂದ್ಬಿಟ್ಟು 5,000 ವರ್ಷದ ಹಿಂದಿನ ದೇವಸ್ಥಾನ ಆಗಿರುತ್ತೆ. ಈ ದೇವಸ್ಥಾನದ ವಿಗ್ರಹವನ್ನು ಕೆತ್ತಿಸಿರೋದು ಬಂದು ಪಾಂಡವರ 3ನೇ ಮೊಮ್ಮಗನಾದ ದ್ವಾಪರ ಯುಗದ ಕೊನೆಯ ರಾಜ ಜನಮಜ ರಾಜ ಕೆತ್ತಿಸ್ತಂದ ಶಿಲೆ ಇದು. ಇದರ ಬಗ್ಗೆ ಸ್ಕಂದ ಪುರಾಣದಲ್ಲೂ ಕೂಡ ಉಲ್ಲೇಖ ಇದೆ. ಇದು ಈ ಕ್ಷೇತ್ರದ ಮಹಿಮೆ ಆಯಿತು. ಹಾಗೆ ಇಲ್ಲಿ ಇವತ್ತು ಏನಪ್ಪ ನಡೀತಾ ಇದೆ ಅಂತಂದರೆ, ಮಾಘ ಮಾಸದ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಇದು ಪ್ರತಿ ವರ್ಷ ನಡೆಯುತ್ತೆ ಮಾಘ ಮಾಸದಲ್ಲಿ. ನಾನು ಕೂಡ ನನ್ನ ಫ್ಯಾಮಿಲಿನ ಕರ್ಕೊಂಡು ಬಂದಿದ್ದೀನಿ ಇದನ್ನು ನೋಡೋಕ್ಕೆ. ಈ ಜಾತ್ರೆಯಲ್ಲಿ ಕಾಲುಡಕ್ಕೆ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ನಾವು ಸ್ವಲ್ಪ ಬೇಗ ಬಂದಿದ್ದೀರಿ, ಅದರಿಂದ ನಮಗೇನೂ ತೊಂದರೆ ಇಲ್ಲ, ಆರಾಮಾಗಿ ಬಂದಿದ್ದೀರಿ. ನೋಡಿ, ಅಲ್ಲಿ ಕಾಣ್ತಾ ಇರೋದೇ ಆಂಜನೇಯ ಸ್ವಾಮಿ ವಿಗ್ರಹ, ಮೆರವಣಿಗೆ ದೇವರು. ಈ ಆಂಜನೇಯ ಸ್ವಾಮಿ ವಿಗ್ರಹನ ತೇರಲ್ಲಿ ಇಟ್ಟು ಮೆರವಣಿಗೆ ಮಾಡೋದು. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕ್ಕೊಂಡು ಈಗ ತೇರ ಹತ್ರ ದೇವ್ರು ಹೋಗ್ತಾ ಇದೆ. ಹೊರಗಡೆ ಸ್ವಲ್ಪ ಹೊತ್ತಿಟ್ಟು ಪೂಜೆ ಮಾಡಿ ಆಮೇಲೆ ತೇರೊಳಗೆ ಕೂರಿಸ್ತಾರೆ. ತೇರಿನ ಸುತ್ತ ಕೂಡ 3 ಪ್ರದಕ್ಷಿಣೆ ಹಾಕಿ ಆಮೇಲೆ ಮೇಲೆ ಕೂರಿಸೋದು. ನಾವು ಕೂಡ ಬಾಳೆಹಣ್ಣು ತಗೊಂಡ್ರಿ ತೇರ ಮೇಲೆ ಪ್ರಾರ್ಥನೆ ಮಾಡಿ ಹಾಕೋದಕ್ಕೆ. ಎಲ್ಲರೂ ದೇವ್ರ ಮೇಲೆ ಹಾಕ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಮೇಲ್ಗಡೆ ಇರೋ ಗೋಪುರಕ್ಕೆ ಹಾಕಬೇಕು. ಪ್ರಾರ್ಥನೆ ಮಾಡಿ ತೇರಿನ ಗೋಪುರಕ್ಕೆ ಬಾಳೆಯಲ್ಲಿ ಹೊಡೆದ್ರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಈಗ ನಾವು ಹಾಕೋದಕ್ಕೆ ರೆಡಿ ಆಗ್ತಾ ಇದ್ದೀರಿ. ಫಸ್ಟು ನನ್ನ ಹೆಂಡತಿ ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಗೋಪುರಕ್ಕೆ ಬೀಳಲಿಲ್ಲ, ತೇರಿಗೆ ಬಿತ್ತು. ಈಗ ನನ್ನ ಮಗಳು ಹತ್ರ ಹೋಗಿ ಹಾಕ್ತಾ ಇದ್ದಾಳೆ. ದೇವ್ರು ಕೂರಿಸೋ ಜಾಗಕ್ಕೆ ಹಾಕ್ಬಿಟ್ಲಳು. ಈಗ ನಾನು ಪ್ರಾರ್ಥನೆ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಹೋಗಿ ಕಳ್ಸಿಕ್ಕೆ ಬಿತ್ತು ಅಂತಂದರೆ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಅಂತ ಅರ್ಥ.
ಈಗ ದರ್ಶನ ಮಾಡೋಣ ಅಂತ ಬಂದರೆ ತುಂಬ ಜನ ಇದ್ದಾರೆ. ಮಕ್ಕಳನ್ನ ಕರ್ಕೊಂಡು ದರ್ಶನ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಏಕೆಂದರೆ ತುಂಬ ಜನ ವೆಯ್ಟಿಂಗಲ್ಲಿದ್ದಾರೆ, ಲೈನು ಸಿಕ್ಕಾಪಟ್ಟೆ ಹೋಗ್ತಾ ಇದೆ. ಅದಕ್ಕೆ ವಾಪಸ್ ಬಂದ್ಬಿಟ್ರಿ ನಾವು. ಹಾಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದೇವ್ರ ದರ್ಶನ ಮಾಡೋಕ್ಕಾಗಿಲ್ಲ, ಆದರೆ ಇವತ್ತಿನ ದೇವರ ಪಿಕ್ಕು ನಾನು ಸೈಡಲ್ಲಿ ಹಾಕಿದ್ದೀನಿ, ನೀವು ದರ್ಶನ ಮಾಡ್ಕೊಬೋದು. ಹಾಗೆ ನೀವು ಕೂಡ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗಿ ಅಂತ ಕೇಳ್ತಾ, ನೀವು ಬೆಂಗಳೂರಿಂದ ಬರೋದಾದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿಕೊಂಡು ಹಾಗೆ ಇಲ್ಲಿ ಬಂದು ಆಂಜನೇಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಹೋಗ್ತಾ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನೀವು ಮತ್ತೆ ಹೋಗ್ಬೋದು. ಒನ್ ಡೇ ಟ್ರಿಪ್ ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಮಕ್ಳಿಗೂ ಎಂಜಾಯ್ ಆಗುತ್ತೆ, ದೇವ್ರ ಕೃಪೆಗೂ ನೀವು ಪಾತ್ರರಾಗ್ತೀರಾ. ಹಾಗೆ ನನ್ನ ವಿಡಿಯೋನ ಯಾರ್ಯಾರು ನೋಡಿದ್ರು ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಿಮಗೋಸ್ಕರ ಇನ್ನೊಂದು ವೀಡಿಯೋನ ತೊಗೊಂಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ ಪೇಜು ಇದೆ, ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಹೊಸ ವೀಡಿಯೋ ಇಂದಿಗೆ ಬರ್ತೀನಿ. ಬಾಯ್. ಸಿ ಕೆ ಸ್ನೇಹಿ ಸೈನಿಂಗ್ ಆಫ್.